ಒಂದು ಊರಿನಲ್ಲಿ ದಿಶಾ ಹೆಸರಿನ ಒಂದು ಹುಡುಗಿ ತನ್ನ ತಂದೆ ತಾಯಿ ಜೊತೆಗೇನೆ ಇರ್ತಾ ಇದ್ಲು. ದಿಶಾನ ಅಪ್ಪ ಅಮ್ಮ ವೆಜ್ ಪುಲಾವ್ನ ಅಂಗಡಿಯನ್ನು ಹಾಕಿ ಮಾರ್ತಾ ಇದ್ರು. ದಿಶಾಗೆ ಸುಮಾರು 20 ವರ್ಷ ಆಗಿರಬಹುದು. ಇಡೀ ದಿನ ಅವಳು ಪುಸ್ತಕಗಳಲ್ಲೇ ಇರ್ತಾ ಇದ್ಲು. ಒಂದಿನ ಅವಳಮ್ಮ ಅನಿತಾ ದಿಶಾ ಹತ್ರ ಹೇಳ್ತಾಳೆ, ನೀನ್ ಇಡೀ ದಿನ ಪುಸ್ತಕಗಳಲ್ಲೇ ಇರ್ತಿರ್ತೀಯ, ಸ್ವಲ್ಪ ಆದ್ರೂ ನೀನ್ ಅಮ್ಮನ್ಗೆ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಮದ್ವೆ ಆದ್ಮೇಲೆ ಇದೆಲ್ಲ ನಿನ್ ಕೆಲ್ಸಗಾಗುತ್ತೆ. ಇದೆಲ್ಲ ನೀನ್ ಏನ್ ಹೇಳ್ತಾ ಇದೀಯ ಅಮ್ಮ? ಮನೆ ಎಲ್ಲ ಕೆಲ್ಸ ನನಗ್ ಗೊತ್ತಲ್ವಾ? ಮತ್ತೆ ನಾನ್ ನಿಮ್ಮಿಂದ ಅಡ್ಗೆ ಮಾಡಲು ಕಲ್ತಿದ್ದೀನಿ. ಅಪ್ಪ ನಾನ್ ಮಾಡೋ ಅಡ್ಗೆ ಬಗ್ಗೆ ತುಂಬಾನೇ ಹೊಗಳ್ತಿರ್ತಾರೆ. ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಇಡೀ ದಿನ ನಿನ್ ಪುಸ್ತಕದಲ್ಲಿ ಇರೋದ್ರಿಂದ ನಿನ್ಗೇನ್ ಸಿಗುತ್ತೆ? ನೀನೇ ಹೇಳು, ಇವತ್ವರೆಗೂ ಓದಿ ಕಲ್ತಿರೋ ಸ್ತ್ರೀಗೆ ಏನಾದ್ರೂ ಸಿಕ್ಕಿದ್ಯಾ? ಕೊನೆಯಲ್ಲಿ ಮದ್ವೆ ಆದ್ಮೇಲೆ ಅವಳಿಗೆ ಮನೆ ಕೆಲ್ಸನೇ ಮಾಡ್ಬೇಕಾಗುತ್ತೆ. ಹಾಗೆಲ್ಲ ಏನಿಲ್ಲ ಅಮ್ಮ. ನಾನ್ ಪ್ರತಿದಿನ ಪುಸ್ತಕದಲ್ಲಿ ಇರೋದ್ರಿಂದ ಏನಾದ್ರೂ ಒಂದು ಕಾರಣ ಇರಬಹುದಲ್ವಾ? ಪುಸ್ತಕಗಳು ನಮ್ಗೆ ತುಂಬಾನೇ ಕಲ್ಸ್ಕೊಡುತ್ತೆ ಅಮ್ಮ. ನಾನ್ ಜೀವನದಲ್ಲಿ ಏನಾದ್ರೂ ಹೊಸದಾಗಿ ಮಾಡ್ತೀನಿ. ದಿಶಾನ ಮಾತುಗಳನ್ನು ಕೇಳಿ ಅನಿತಾ ದಿಶಾಗೆ ಏನೋ ಹೇಳಕ್ ಬಂದ್ಲು. ಅಷ್ಟ್ರಲ್ಲಿ ಅಲ್ಲಿ ಆಗ ದಿಶಾ ತಂದೆ ಬಂದ್ಬಿಡ್ತಾರೆ. ಬಂದು ಹೇಳ್ತಾರೆ, ಅಯ್ಯೋ, ನನ್ನ ಮಗಳು ದೀಕ್ಷಾ ಸರಿಯಾಗಿ ಹೇಳ್ತಿದ್ದಾಳೆ. ಅನಿತಾ, ಅವಳು ಓದ್ಲಿ ಬಿಡು. ನಾನ್ ಅದನ್ನೇ ಹೇಳಕ್ ಬಂದೇರಿ. ನಾವ್ ಏನಾದ್ರೂ ಮಗಳನ್ನ ಓದ್ಸಿ ಕೆಲ್ಸ ಕಳಿಸ್ಬೇಕಾ? ಕೊನೆಯಲ್ಲಿ ಅವಳು ಮದ್ವೆ ಮಾಡಿಸ್ಬೇಕಲ್ವಾ? ಆತರ ಯೋಚನೆ ಮಾಡಬೇಡ ಅನಿತಾ. ಒಂದ್ ವೇಳೆ ದೀಕ್ಷಾ ಚೆನ್ನಾಗಿ ಓದ್ಬಿಟ್ಟು ಬಂದ್ರೆ ಅದರಿಂದ ಎಷ್ಟು ಒಳ್ಳೇದಾಗ್ಬೋದು ಅಂತ ನೀನು ಸ್ವಲ್ಪ ಯೋಚನೆ ಮಾಡು. ಗಂಡನಿಗೆ ಒಂದು ತಲೆನೋವು ಹೋದಂಗಾಗತ್ತೆ. ಹೇಗಿದ್ರು ಇವತ್ತಿನ ಕಾಲದಲ್ಲಿ ಹುಡುಗಿರು ಹುಡುಗರಿಗಿಂತ ಕಮ್ಮಿನ? ಅವರು ಹುಡುಗರ ಜೊತೆ ಹೆಜ್ಜೆ ಇಟ್ಟು ಮುಂದುವರಿತಿದ್ದಾರೆ. ಅಪ್ಪ, ನನ್ ಸ್ಕೂಲ್ ಅವರೆಲ್ಲ 2 ದಿನಕ್ಕೆ ಕಾಡಿನಲ್ಲಿ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ನಾನು ಹೋಗಬಹುದಾ? ಆದ್ರೆ ಮ್ಯಾಮ್ 500 ರೂಪಾಯಿ ಕೇಳಿದ್ದಾರೆ. ಮಗಳೇ, ನಿನಗೆ ಯಾವತ್ತೂ ಬೇಡ ಅನ್ನಲ್ಲ. ಆದರೆ ನಿನಗೆ ಗೊತ್ತು ಇತ್ತೀಚೆಗೆ ನನ್ನ ಸಂಪಾದನೆ ಎಷ್ಟು ಕಡಿಮೆ ಆಗಿದೆ ಅಂತ. ನಿನ್ನ ಸ್ಕೂಲ್ ಫೀಸ್ ಕೂಡ ಎಷ್ಟು ಕಷ್ಟದಿಂದ ಕಟ್ತಾ ಇದ್ದೀನಿ ಗೊತ್ತಾ? ಟೂರಿಗೆ ಹೋಗಬೇಕು ಅಂತ ಸ್ಕೂಲ್ನವ್ರು ನಿನ್ನ ಹತ್ರ ಜಾಸ್ತಿ ದುಡ್ಡು ಕೇಳಿದ್ದಾರೆ. ಅದು ಕೂಡ ಕಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ರಮಣ್ಣ ಮಾತುಗಳನ್ನು ಕೇಳಿ ದೀಕ್ಷಾಗೆ ಬೇಜಾರಾಗುತ್ತೆ. ತನ್ನ ಮಗಳ ಮುಖದಲ್ಲಿ ದುಃಖವನ್ನು ನೋಡಿ ರಮಣ್ ಹೀಗೆ ಹೇಳುತ್ತಾನೆ, ಆದರೆ ನೀನು ಚಿಂತೆ ಮಾಡಬೇಡ. ನಾನು ಏನಾದರೂ ಮಾಡಿ ಯಾರ ಹತ್ರ ಆದರೂ ಕೇಳಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ರಮಣ್ಣ ಮಾತನ್ನು ಕೇಳಿ ದೀಕ್ಷಾಗೆ ತುಂಬಾನೇ ಖುಷಿ ಆಗುತ್ತೆ. ಇದೇನ್ರಿ, ಈಗ ನೀವು ಮಗಳಿಗೋಸ್ಕರ ದುಡ್ಡನ್ನ ಸಾಲ ಕೂಡ ತಗೋತೀರಾ? ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗಿ ಓದಿದ್ರೆ ಬಹುಶಃ ಅವಳು ದೊಡ್ಡವಳಾದ್ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ. ಏನಂತೀಯ? ಆದ್ರೆ ನಾಳೆ ನಾವು ಅಂಗಡಿಯ ಬಾಡಿಗೆ ಕೂಡ ಕಟ್ಟಬೇಕಲ್ವಾ? ಮರುದಿನ ರಮಣ್ ಇನ್ನೊಂದ್ಸಲ ಅವನ ಅಂಗಡಿನ ತಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ. ಮತ್ತ ಅವನ ತಲೆಯಲ್ಲಿ ಒಂದೇ ಯೋಚನೆ ಹೋಗ್ತಾ ಇತ್ತು, ಅವನ್ ದುಡ್ಡು ಸಾಲ ಯಾರ ಹತ್ರ ತಗೋಬೇಕು ಅಂತ. ಆಗ ಅವನ್ಗೆ ದೂರದಿಂದ ಊರಿನ ಮುಖ್ಯಸ್ಥರು ಬರೋದ್ ಕಾಣಿಸುತ್ತೆ. ಅವರು ಅವನ ಹತ್ರನೇ ಬರ್ತಾ ಇದ್ರು. ನಮಸ್ತೆ ನಮಸ್ತೆ ಮುಖ್ಯಸ್ಥರೇ. ಅರೆ ನಮಸ್ತೆ ನಮಸ್ತೆ ನಮನ್. ಮತ್ತೆ ಹೇಳು, ಹೇಗಿದೆಯಾ ನೀನು? ಬಿಸ್ನೆಸ್ ಹೇಗೆ ನಡೀತಿದೆ? ವ್ಯಾಪಾರ ಯಾಕೋ ಚೆನ್ನಾಗಿ ನಡೀತಿಲ್ಲ ಮುಖ್ಯಸ್ಥರೇ. ಮೊದಲು ಪುಲಾವ್ ಸಂಜೆ ಹೊತ್ತಿಗೆ ಖಾಲಿ ಆಗ್ತಿತ್ತು. ಈಗೇನಂದರೆ ಬೆಳಗ್ಗೆ ಮಾಡಿರೋ ಪಲಾವ್ ಸಾಯಂಕಾಲ ಆಗೋಷ್ಟರಲ್ಲಿ ಇನ್ನೂ ಹಾಗೆ ಉಳಿದಿರುತ್ತೆ. ಅಲ್ಲ ನಮ್ಮನ್ನು ಇವತ್ತಿನ ಜನ ಚೈನೀಸ್ ಫುಡ್ ತಿಂತಾರೆ. ಭಾರತದಲ್ಲಿ ಬೇರೆ ಬೇರೆ ಥರದ ತಿಂಡಿ ತಯಾರಿಸ್ತಾರೆ. ಹಾಗಿದ್ರೆ ನಿನ್ನ ದೇಸಿ ಪಲಾವ್ ಯಾರು ಬಂದು ತಿಂತಾರೆ ಹೇಳು? ನಮ್ಮೂರು ಈಗ ಮೊದಲಿನ ಥರ ಅಲ್ಲ. ಊರಿನ ಜನರು ಕೂಡ ತುಂಬ ಬದಲಾಗಿದ್ದಾರೆ. ಮುಖ್ಯಸ್ಥರೇ, ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಿತ್ತು. ಹಾಂ ಹೇಳು, ಏನು ಮಾತಾಡಬೇಕಿತ್ತು ಅಂತ? ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಕೇಳಬೇಕು ಅಂತ ಇದ್ದೆ. ಸ್ವಲ್ಪ ಕಷ್ಟದಲ್ಲಿದ್ದೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕಾಗಿತ್ತು? ನನಗೆ 2,000 ರೂಪಾಯಿ ಅವಶ್ಯಕತೆ ಇತ್ತು. ಅದೇನಂದರೆ ನನಗೆ 1,500 ರೂಪಾಯಿ ಅಂಗಡಿ ಬಾಡಿಗೆ ಕೊಡಬೇಕಿತ್ತು. ಆಮೇಲೆ 500 ರೂಪಾಯಿ ಮಗಳು ಸ್ಕೂಲಿಗೆ ಕಟ್ಟಬೇಕಿತ್ತು. ಅದಕ್ಕೋಸ್ಕರ. ಅಯ್ಯೋ, ಹಾಗಾದರೆ ನೀನು ದೀಕ್ಷಾ ಸ್ಕೂಲ್ ಫೀಸ್ ಇನ್ನೂ ಕಟ್ಟೇ ಇಲ್ವಾ? ಮುಖ್ಯಸ್ಥರೇ, ಅದು ನಾನು ಫೀಸ್ ಮೊದಲೇ ಕಟ್ಟಿದ್ದೀನಿ. ಅದೇನಂದರೆ ಸ್ಕೂಲ್ ಕಡೆಯಿಂದ ಮಗಳನ್ನ ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ. ಮತ್ತೆ ಮಗಳಿಗೆ ಹೋಗಬೇಕು ಅಂತ ಆಸೆ ಇದೆ. ಆ ಟೂರಿಗೆ ಹೋಗಬೇಕು ಅಂದರೆ ಸ್ಕೂಲ್ನವರು 500 ರೂಪಾಯಿ ಕೇಳ್ತಿದ್ದಾರೆ. ಅಯ್ಯೋ ನಮ್ಮನ್, ಏನು ನಡೀತಾ ಇದೆ ಇತ್ತೀಚೆಗೆ? ಮೊದಲೇ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಜೊತೆಗೆ ನಿನ್ನ ಮನೆ ಬಾಡಿಗೆನೂ ಕಟ್ಟಬೇಕು. ಹಾಗಿದ್ದಾಗ ನಿನ್ನ ಮಗಳನ್ನ ಟೂರ್ಗೆ ಕಳಿಸೋ ಅವಶ್ಯಕತೆ ಇದೆಯಾ? ನನ್ನ ಮಗಳಿಗೆ ಗಿಡ ಮರಗಳಂದರೆ ತುಂಬ ಇಷ್ಟ ಮುಖ್ಯಸ್ಥರೇ. ಅವಳು ದಿನಪೂರ್ತಿ ಇದ್ರ ಬಗ್ಗೆನೇ ಪುಸ್ತಕದಲ್ಲಿ ಓದ್ತಾ ಇರ್ತಾಳೆ. ಒಂದು ವೇಳೆ ಸಾಯಂಕಾಲದೊಳಗೆ ಅವಳಿಗೆ ದುಡ್ಡು ಕೊಡೋಕ್ಕಾಗದೇ ಇದ್ರೆ ನನ್ನ ಮಗಳಿಗೆ ತುಂಬಾ ಬೇಜಾರಾಗುತ್ತೆ ಮುಖ್ಯಸ್ಥರೇ. ಮುಖ್ಯಸ್ಥರು ರಮಣ್ಣ ಮಾತುಗಳನ್ನು ಕೇಳಿ ರಮಣ್ಣ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಆಗ ಮುಖ್ಯಸ್ಥರ ಸಾಥಿ ಅಭಿಮನ್ಯು ಅಲ್ಲಿಗೆ ಬಂದ್ಬಿಟ್ಟ. ಅಭಿಮನ್ಯು ಸ್ವಭಾವ ಸ್ವಲ್ಪನೂ ಸರಿ ಇರಲಿಲ್ಲ. ಅವನ್ ಮುಖ್ಯಸ್ಥರಿಗೆ ಯಾವಾಗ್ಲೂ ಏನೇನೋ ಹೇಳ್ತಾ ಇದ್ದ. ಅಭಿಮನ್ಯು ಅವರಿಬ್ರು ಮಾತುಗಳನ್ನು ಕೇಳಿಸಿದ್ಮೇಲೆ
ಅಭಿಮನ್ಯು ಮುಖ್ಯಸ್ಥರ ಹತ್ರ ಬಂದು ಹೇಳುತ್ತಾನೆ, ಏನ್ ಯೋಚನೆ ಮಾಡ್ತಿದ್ರ ಮುಖ್ಯಸ್ಥರೇ, ಬರೀ 1,000 ರೂಪಾಯಿ ತಾನೇ ಕೊಟ್ಬಿಡಿ. ಏನಿಲ್ಲ ಅಂದ್ರೂ ನಮ್ಮನ್ ಅಂಗಡಿ ಹೇಗಿದ್ರು 10,000 ರೂಪಾಯಿ ಬೆಲೆ ಬಾಳುತ್ತೆ. ಈಗ ನಮ್ಮನ್ಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ, ಅವನ್ ಹೆಂಗಿದ್ರು ವಾಪಸ್ ಕೊಡೋದಕ್ಕಾಗೋದಿಲ್ಲ ದುಡ್ಡನ್ನ. ಅದ್ರ ಬದಲಾಗಿ ನಾವು ಅವನ ಅಂಗಡಿನೇ ತಗೊಂಡ್ಬಿಡೋಣ. ಕೊನೆಗೆ ನಮ್ಗೆ 8,000 ರೂಪಾಯಿ ಲಾಭ ಸಿಗುತ್ತೆ. ಅಭಿಮನ್ಯುನ ಮಾತುಗಳು ಮುಖ್ಯಸ್ಥರ ತಲೆಯಲ್ಲಿ ಇತ್ತು. ಅಲ್ಲ, ಈ ದುಡ್ಡನ್ನ ನಮ್ಗೆ ಯಾವಾಗ ವಾಪಸ್ ಕೊಡ್ತೀಯಾ? ಮುಖ್ಯಸ್ಥರೇ, ಅದು ನನಗೆ ಬರೀ 2 ತಿಂಗಳು ಸಮಯ ಕೊಡಿ. ಇದಕ್ಕೂ ಮೊದಲು ನಾನು ನಿಮ್ಮ ಹತ್ರ ತುಂಬಾ ಸಲ ಸಾಲ ಕೇಳಿದ್ದೀನಿ, ಆದ್ರೆ ನಾನು ಸರಿಯಾದ ಸಮಯಕ್ಕೆ ನಿಮಗೆ ವಾಪಸ್ ಕೊಡ್ತಾ ಇದ್ದೆ. ಅಲ್ಲ, ಅವತ್ತಿನ ವಿಷಯ ಬೇರೆದು ನಮನ್, ಆದ್ರೆ ಇವತ್ತಿನ ವಿಷಯ ಕೂಡ ಬೇರೆದು. ನೀವು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ ಮುಖ್ಯಸ್ಥರೇ. ಅಲ್ಲ ನೋಡು ನಮನ್, ಇತ್ತೀಚೆಗೆ ಎಲ್ರೂ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ. ಹೇಳ್ಬೇಕಂದ್ರೆ ನನ್ನ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇಲ್ಲ. ದುಡ್ಡನ್ನ ಆದಷ್ಟು ಬೇಗ ವಾಪಸ್ ಕೊಡು. ಮತ್ತೆ ಇನ್ನೊಂದು ಮಾತು, ಇದಕ್ಕೋಸ್ಕರ ನೀನು ಸ್ವಲ್ಪ ವಸ್ತುಗಳನ್ನ ಗಿರ್ವಿ ಇಡ್ಬೇಕಾಗತ್ತೆ. ಮುಖ್ಯಸ್ಥರ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ರಮಣ್ ಗೊತ್ತಿತ್ತು ಮುಖ್ಯಸ್ಥರು ಒಳಗಡೆಯಿಂದ ತುಂಬಾ ಒಳ್ಳೆ ಮನುಷ್ಯರಂತ. ರಮಣ್ಗೆ ಅರ್ಥ ಆಯ್ತು, ಮುಖ್ಯಸ್ಥರ ಮನಸ್ಸಿನಲ್ಲಿ ಸ್ವಲ್ಪ ಸಮಯದ ಹಿಂದೆನೆ ಅಭಿಮನ್ಯು ತುಂಬಾ ಚೆನ್ನಾಗಿ ವಿಷವನ್ನು ಹಾಕಿದ್ದ ಅಂತ. ಆದ್ರೆ ರಮಣ್ಗೆ ಬೇರೆ ದಾರಿ ಇರ್ಲಿಲ್ಲ. ಯಾಕಂದ್ರೆ ಮುಖ್ಯಸ್ಥರು ಬಿಟ್ಟು ಊರಿನಲ್ಲಿ ಬೇರೆ ಯಾರು 2,000 ರೂಪಾಯಿ ರಮಣ್ಗೆ ಕೊಡಕ್ಕಾಗಿರ್ಲಿಲ್ಲ. ನನ್ನ ಹತ್ರ ಏನಿದೆ ಮುಖ್ಯಸ್ಥರೇ, ಗಿರ್ವಿ ಇಡೋದಕ್ಕೆ ಬರೀ ಅಂಗಡಿ ಒಂದಿದೆ ಅಷ್ಟೇ. ಆದ್ರೆ ನಿಮ್ಗೆ ನನ್ನ ಮೇಲೆ ಪೂರ್ತಿ ನಂಬಿಕೆ ಇಲ್ವಾ? ಅರೆ ನಮನ್, ನಂಬಿಕೆ ಇಡೋ ಸಮಯ ಹೋಯ್ತು. ಈ ಅಂಗಡಿ ನನಗೆ ಕೆಲ್ಸಕ್ಕೆ ಬರ್ಬೋದು. ಒಂದ್ ವೇಳೆ ನೀನು 1 ತಿಂಗಳಲ್ಲಿ ವಾಪಸ್ ದುಡ್ಡು ಕೊಡದೆ ಹೋದ್ರೆ ನಾನ್ ಬಂದು ನಿನ್ನ ಅಂಗಡಿನ ಜಪ್ತಿ ಮಾಡ್ತೀನಿ. ನೀನ್ ಈ ವಿಷಯದ ಬಗ್ಗೆ ಬೇಜಾರು ಮಾಡ್ಕೊಬಾರ್ದು. ರಮಣ್ ತುಂಬಾನೇ ಯೋಚನೆ ಮಾಡಿ ಹೇಳುತ್ತಾನೆ, ಸರಿ ಮುಖ್ಯಸ್ಥರೇ, ನೀವ್ ಹೇಳ್ದಾಗೆ ಆಗ್ಲಿ. ಮುಖ್ಯಸ್ಥರು ನಗಾಡ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಸಂಜೆ ರಮಣ್ 500 ರೂಪಾಯಿ ಅವನ್ ಮಗಳು ದೀಕ್ಷಾಗೆ ಕೊಡ್ತಾನೆ. ದಿಶಾ ಖುಷಿಯಿಂದ ಹೊರಗಡೆ ಬರ್ತಾಳೆ ಮತ್ತು ನಡೆದಿದ್ದ ಎಲ್ಲ ವಿಷಯವನ್ನು ಅವನ ಹೆಂಡತಿ ಅನಿತಾ ಹತ್ರ ಹೇಳ್ತಾನೆ. ಇದ್ ನೀವ್ ಏನ್ ಮಾಡಿದಿರಾ? ನಿಮಗ್ ಸರಿಯಾಗಿ ಗೊತ್ತಲ್ವಾ ಅಭಿಮನ್ಯುನ ಸ್ವಭಾವ ಸ್ವಲ್ಪನೂ ಸರಿ ಇಲ್ಲ ಅಂತ. ಮುಖ್ಯಸ್ಥರು ತುಂಬಾನೇ ಒಳ್ಳೆಯವರು ಮತ್ತು ತುಂಬಾ ದಯಾಳು ವ್ಯಕ್ತಿಯವರು. ಖಂಡಿತ ಇದೆಲ್ಲ ಮಾಡಿದ ಅಭಿಮನ್ಯುವೆ. ನಿಮ್ಗೆ ಹೇಳಿದೆ ತಾನೆ, ಮುಖ್ಯಸ್ಥರು ನಿಮ್ ಅಂಗಡಿನ ತಗೊಂಡು ಏನ್ ಮಾಡ್ತಾರೆ? ಖಂಡಿತವಾಗ್ಲೂ ನಿನ್ನ ಅಂಗಡಿನ ತಗೊಂಡು ಅಭಿಮನ್ಯುವಿಗೆನೆ ಕೊಡ್ತಾರೆ. ಇನ್ಮೇಲೆ ನಿನ್ನ ಹತ್ರ ಅಂಗಡಿನೇ ಇರಲ್ಲ. ಮತ್ತೆ ನೀನ್ ಏನ್ ಮಾಡ್ತೀಯ? ಅಷ್ಟ್ರಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಹೇಗಿದ್ರು ನಾಳೆ ನಾನು ಅಂಗಡಿಯ ಬಾಡಿಗೆನ ಕಟ್ಟಲೇಬೇಕು. ಅದಕ್ಕೋಸ್ಕರ ಮುಖ್ಯಸ್ಥರ ಹತ್ರ 1,500 ರೂಪಾಯಿ ಕೇಳಲೇಬೇಕು. ಮರುದಿನ ದಿಶಾ ಕಾಡಿನಲ್ಲಿ ಟ್ರಿಪ್ ಹೋಗ್ತಾಳೆ. ದೀಕ್ಷಾ ಕಾಡಿನಲ್ಲಿದ್ದ ಮರಗಳನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ಲು. ಆಗ ಅವಳ ದೃಷ್ಟಿ ಒಂದು ಮುದುಕಿ ಮೇಲೆ ಬೀಳುತ್ತೆ. ಮತ್ತೆ ಆ ಮುದುಕಿ ಹೆಂಗಸು ಬಾಳೆ ಎಲೆಗಳಲ್ಲಿ ಏನೋ ಅಡುಗೆ ಮಾಡ್ತಾ ಇದ್ಲು. ಬಾಳೆ ಎಲೆಗಳಿಂದ ತುಂಬಾ ಚೆನ್ನಾಗಿರೋ ಪರಿಮಳ ಬರ್ತಾ ಇತ್ತು. ದೀಕ್ಷಾಗೆ ಇನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ಮತ್ತೆ ಅವಳು ಅದೇ ಹೆಂಗಸ ಹತ್ರ ಹೋಗ್ತಾಳೆ. ಇದೇನಮ್ಮ? ಇದು ಬಾಳೆ ಎಲೆಗಳಿಂದ ಮಾಡಿರುವಂತ ಬಿರಿಯಾನಿ ಮಗಳು. ಇದೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮಗಳೇ. ನನ್ಗೆ ಈ ರೆಸಿಪಿ ಚೆನ್ನಾಗ್ ಗೊತ್ತು. ದೀಕ್ಷಾ ಹೆಂಗಸಿನ ಮುಖವನ್ನು ತುಂಬಾ ಚೆನ್ನಾಗಿ ನೋಡಕ್ ಶುರು ಮಾಡಿದ್ಲು. ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನೀವೀ ಕಾಡಿನಲ್ಲಿ ವಾಸಿಸುವವರಲ್ಲ ಅಂತ. ಮತ್ತೆ ಈ ರೆಸಿಪಿ ಕೂಡ ಈ ದೇಶದಲ್ಲ. ನಿನ್ಗಂತೂ ಎಲ್ಲಾ ವಿಷಯನೂ ಸರಿಯಾಗಿ ಗೊತ್ತು. ನಿನಗೆ ಹೇಗೆ ಗೊತ್ತಾಯ್ತು ಹೇಳು? ನಾನು ಪ್ರತಿದಿನ ಪುಸ್ತಕಗಳನ್ನ ಓದ್ತಾ ಇರ್ತೀನಿ. ನನ್ಗೆ ಹೊಸ ಕಲಿಯು ಹುಚ್ಚಿದೆ. ನನ್ಗೆ ನಿನ್ನನ್ನು ನೋಡಿ ತುಂಬಾನೇ ಖುಷಿ ಆಗ್ತಿದೆ. ನಿನ್ನ ಹೆಸರು ಏನಮ್ಮ? ದಿಶಾ. ದಿಶಾ ದಿಶಾ, ನೀನು ಅಂತೂ ಸರಿಯಾಗಿ ಹೇಳಿದ್ಯಾ. ನನ್ ಯುವಕಿಯಾಗಿದ್ದಾಗ ಅರ್ಧ ಪ್ರಪಂಚವನ್ನ ಸುತ್ತಿದ್ದೆ. ನನ್ನ ಕುಟುಂಬದವರೆಲ್ಲ ನನ್ನನ್ನು ಇಲ್ಲೇ ಬಿಟ್ಟು ವಿದೇಶಕ್ಕೆ ಹೋಗಿ ಸೆಟಲ್ ಆಗಿದ್ದಾರೆ. ಆ ದಿನದ ನಂತರ ನನಗೆ ಈ ಪ್ರಪಂಚದಲ್ಲಿ ಮನಸ್ಸೇ ಇಲ್ಲ. ಮತ್ತೆ ನಾನು ಈ ಕಾಡಿನಲ್ಲಿ ಒಂಟಿಯಾಗಿರ್ತೀನಿ. ನೀವು ನನಗೆ ಈ ರೆಸಿಪಿನ ಕಲ್ಸ್ಕೊಡ್ತೀರಾ? ಬೇರೆ ಯಾರಾದರೂ ಕೇಳಿದ್ರೆ ನಾನಿಲ್ಲ ಅಂತ ಹೇಳ್ತಿದ್ದೆ. ಆದರೆ ನಿನಗೆ ತುಂಬಾನೇ ಗೊತ್ತಿದೆ. ನಿನ್ನ ಕಣ್ಣಿನ ಬೆಳಕನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಮುಂದೆ ಹೋಗೋಕ್ಕೆ ತುಂಬ ಇಚ್ಛಿದೆ ಅಂತ. ನಾನು ನಿನ್ನ ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ. ಆ ಅಜ್ಜಿ ದಿಶಾಗೆ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಸಂಜೆ ದಿಶಾ ಅವಳ ಮನೆಗೆ ಬರ್ತಾಳೆ. ಸಮಯ ಹೀಗೇನೆ ಕಳೀತಾ ಇತ್ತು. ರಮಣ್ಣ ಕೆಲಸ ಸಂಪೂರ್ಣವಾಗಿ ಬಂದಾಯ್ತು ಮತ್ತು ಮುಖ್ಯಸ್ಥರು ಅಭಿಮನ್ಯ ಜೊತೆಗೆ ಬಂದು ರಮಣ್ಣ ಅಂಗಡಿನ ತಗೊಂಡು ಹೋಗ್ತಾರೆ. ರಮಣ್ಣ ವ್ಯಾಪಾರ ಸಂಪೂರ್ಣವಾಗಿ ನಿಲ್ಲುತ್ತೆ. ಅದರ ಮೇಲೆ ಅಂಗಡಿಯ ಬಾಡಿಗೆ ಕೂಡ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಸಲ ಅಂತ ನಾನು ನಿಮಗೆ ಹೇಳಿ, ಆದ್ರೆ ನಿಮ್ಗೆ ವಿಷಯನೇ ಅರ್ಥ ಆಗಲ್ಲ.
ಮಗಳನ್ನ ಇಷ್ಟೊಂದು ಓದಿಸೋ ಅವಶ್ಯಕತೆ ಏನಿತ್ತು ನೀವೇ ಹೇಳಿ. ಇವಾಗ ಹೇಳಿ, ಮಗಳನ್ನ ಇಷ್ಟೊಂದು ಓದಿಸಿ ನಿಮ್ಗೆ ಏನ್ ಸಿಕ್ತು ಅಂತ? ಮಗಳನ್ನ ಸ್ಕೂಲ್ಗೆ ಹಾಕಿ ಸೇರ್ಸೋ ದುಡ್ಡನ್ನ ನಾವು ಸೇರ್ಸಿದ್ರೆ, ನಾವು ಅದನ್ನ ಜೋಡಿಸಿದ್ರೆ ನಮ್ಗೆ ಎಷ್ಟೊಂದು ಕೆಲ್ಸಕ್ಕಾಗ್ತಾ ಇತ್ತು. ಅದು ಇದರಲ್ಲಿ ದೀಕ್ಷೆಗಳ ತಪ್ಪೇನಿಲ್ಲ ಅನಿತಾ. ಆಗ ಅಲ್ಲಿ ದಿಶಾ ಬಂದು ಹೇಳ್ತಾಳೆ, ಅಪ್ಪ ನನ್ನ ಹತ್ರ ಒಂದು ಉಪಾಯ ಇದೆ. ಏನು ಉಪಾಯ ಮಗಳೇ? ಸ್ವಲ್ಪ ತಿಂಗಳ ಹಿಂದೆ ನಾನು ಕಾಡಿನಲ್ಲಿ ಟ್ರಿಪ್ಗೆ ಹೋದಾಗ ನಾನು ಅಲ್ಲೊಂದು ಮುದುಕಿ ಹತ್ರ ಬಿರಿಯಾನಿಯ ಹೊಸ ರೆಸಿಪಿಯನ್ನು ಕಲ್ತ್ಕೊಂಡೆ. ನನಗನ್ಸ್ತಾ ಇದೆ, ನಾವು ಆ ರೆಸಿಪಿನ ನಮ್ಮ ಊರಲ್ಲಿ ಮಾರಿದ್ರೆ ನಮ್ಗೆ ತುಂಬಾನೇ ಲಾಭ ಬರುತ್ತೆ. ನೀನ್ ಏನ್ ಹೇಳ್ತಾ ಇದ್ಯಾ? ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ಯಾ? ನಿನ್ನಪ್ಪ ಬರೀ ಪುಲಾವ್ ಮಾತ್ರ ಮಾಡ್ತಿದ್ರು ಅಂತನಾ? ಅನಿತಾ, ನನಗೆ ಯಾಕೋ ದೀಕ್ಷಾ ಹೇಳ್ತಿರೋದೇ ಸರಿ ಅನ್ನಿಸ್ತಾ ಇದೆ. ಮುಖ್ಯಸ್ಥರು ಕೂಡ ನನಗೊಂದಿನ ಅದನ್ನೇ ಹೇಳಿದ್ರು, ಭಾರತದಲ್ಲಿ ಬೇರೆ ಬೇರೆ ತರಹದ ತಿಂಡಿನ ತಯಾರಿಸ್ತಾರೆ ಅಂತ. ಒಂದ್ ವೇಳೆ ಹೊಸದಾಗಿ ಏನೋ ತಯಾರಿಸ್ತೇ ಹೋದ್ರೆ ನಾವ್ ಹೀಗೆ ಜೀವನ ಕಳಿಬೇಕಾಗತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ, ನಾವು ನಮ್ಮ ಮಗಳು ಮಾತನ್ನು ಒಪ್ಪಿದ್ರು ಕೂಡ ನೀವ ಬಿರಿಯಾನಿನ ಎಲ್ ಮಾರ್ತೀರಾ? ಅಂಗಡಿ ಅಭಿಮನ್ಯು ಹತ್ರ ಇದೆ ಅಲ್ವಾ? ನೀವಾದ್ರೆ ಚಿಂತೆ ಮಾಡ್ಬೇಡಿ ಅಮ್ಮ. ನಾನ್ ನನ್ನ ಮನೆ ಆರ್ಥಿಕ ಸ್ಥಿತಿಯನ್ನು ನಮ್ಮ ಟೀಚರ್ ಹತ್ರ ಹೇಳಿದ್ದೆ. ಅವ್ರದ್ದೊಂದು ಅಂಗಡಿ ಊರಲ್ಲಿದೆ ಅಮ್ಮ. ಅವ್ರು ನಂಗೆ ಹೇಳಿದ್ರು, ನಿನ್ನ ಅಪ್ಪನ್ಗೆ ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಬಂದ್ರೆ ನಾವ್ ಆ ಅಂಗಡಿಯನ್ನು ಉಪಯೋಗಿಸಬಹುದು ಅಂತ. ದಿಶಾನ ಮಾತುಗಳನ್ನು ಕೇಳಿ ರಮಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಮರುದಿನ ದಿಶಾ ರಮಣ್ನ ಗದ್ದೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತು ಅವಳ ಅಪ್ಪನ ಜೊತೆ ಸೇರಿ ತುಂಬಾ ಬಾಳೆ ಎಳೆಗಳನ್ನ ತಗೊಂಡು ಅಂಗಡಿಗೆ ಬರ್ತಾಳೆ. ರಮಣ್ ಮತ್ತು ಅನಿತಾ ಆ ಅಂಗಡಿಯನ್ನು ಮುಂಚೆಯಿಂದನೇ ಕ್ಲೀನ್ ಮಾಡಿ ಇಟ್ಟಿದ್ರು. ದೀಕ್ಷಾ ಆ ಬಾಳೆ ಎಲೆಗಳಲ್ಲಿ ಬಾಸ್ಮತಿ ಅಕ್ಕಿ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಹಾಕಿ ಸ್ವಲ್ಪನೇ ಸಮಯದಲ್ಲಿ ಬಾಳೆ ಎಲೆಯ ಬಿರಿಯಾನಿ ರೆಡಿ ಆಯ್ತು. ಅದರಿಂದ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಅಂದ್ರೆ ಅಲ್ಲಿಂದ ಬರೋ ಎಲ್ಲಾ ಜನರು ಆ ಅಂಗಡಿಗೆ ಹೋಗ್ತಾ ಇದ್ರು. ಒಂದ್ ವ್ಯಕ್ತಿ ಬೇಗನೆ ಬಂದು ಹೇಳ್ತಾನೆ, ಅರೇ, ನಿಮ್ಮ ಅಂಗಡಿಯಲ್ಲಿ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ನಿಮ್ಮ ಹೊಸ ಹೋಟೆಲ್? ರಮಣ್ ಹೇಳೋಕ್ಕಿಂತ ಮುಂಚೆನೆ ದಿಶಾ ಆ ವ್ಯಕ್ತಿ ಹತ್ರ ಹೀಗೆ ಹೇಳ್ತಾಳೆ, ನೀವ್ ಸರಿಯಾಗಿ ಹೇಳಿದ್ದೀರಾ, ಇದೆಲ್ಲ ನಮ್ ಹೊಸ ಹೋಟೆಲ್, ಬಾಳೆ ಎಳೆಗಳ ಬಿರಿಯಾನಿಯ ಹೋಟೆಲ್. ಆ ವ್ಯಕ್ತಿ ಬೇಗನೆ ಆ ಹೋಟೆಲಿನ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನನ್ಗೂ ಕೂಡ ಒಂದ್ ಪ್ಲೇಟ್ ತಿನ್ಬೇಕು. ದೀಕ್ಷಾ ಅವನ್ಗೆ ಬೇಗನೆ ಒಂದ್ ಪ್ಲೇಟ್ ಬಿರಿಯಾನಿ ಕೊಡ್ತಾಳೆ. ಆ ವ್ಯಕ್ತಿ ನೋಡ್ತಾ ನೋಡ್ತಾ ಬಿರಿಯಾನಿಯ 1, 2, 3, 4, 5 ಪ್ಲೇಟ್ ತಿಂತಾನೆ. ತುಂಬಾ ಚೆನ್ನಾಗಿತ್ತು. ಎಷ್ಟಾಯ್ತು? 2,000 ರೂಪಾಯಿ. ಆ ವ್ಯಕ್ತಿ ಖುಷಿಯಿಂದ ದಿಶಾಗೆ 2,000 ರೂಪಾಯಿ ಕೊಡ್ತಾನೆ. ಆ ವ್ಯಕ್ತಿ ಸಿಟಿಯಲ್ಲಿರೋನು ಮತ್ತೊಂದು ಫೇಮಸ್ ಯೂಟ್ಯೂಬರ್ ಕೂಡ. ಇಷ್ಟು ಚೆನ್ನಾಗಿರೋ ಊಟನ ನನ್ನ ಜೀವನದಲ್ಲಿ ಯಾವತ್ತೂ ತಿಂದಿರಲಿಲ್ಲ. ಇದು ಭಾರತದಲ್ಲಿ ಬೇರೆಲ್ಲೂ ಸಿಗಲ್ಲ ಅಂತ ನನಗನ್ನಿಸ್ತಿದ್ದೆ. ನಿಮ್ಗೆ ಬೇಜಾರಿಲ್ಲ ಅಂದ್ರೆ ನಾನೊಂದು ಫೋಟೋ ತೆಗಿಬಹುದಾ? ಬಾಳೆ ಎಲೆಯ ಬಿರಿಯಾನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದಾ? ಮಾಡಿ, ಇದರಿಂದ ನಮ್ಮ ಹೋಟೆಲ್ಗೆ ತುಂಬಾನೇ ಚೆನ್ನಾಗಾಗುತ್ತೆ. ಆ ವ್ಯಕ್ತಿ ದಿಶಾನ ಬಾಳೆ ಎಲೆ ಇಟ್ಕೊಂಡಿರೋ ಫೋಟೋನ ತಗೊಂಡು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಡ್ತಾನೆ. ರಮಣ್ 2,000 ರೂಪಾಯಿನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಇಷ್ಟೊಂದು ದುಡ್ಡು ಅವನು 10 ದಿನ ದುಡಿದ್ರೂ ಸಿಗ್ತಾ ಇರ್ಲಿಲ್ಲ. ನೋಡ್ದ ಅನಿತಾ, ಮಗಳು ಓದಿರೋದ್ರಿಂದ ಎಷ್ಟು ಲಾಭ ಬಂತು. ನಾವು ಇವಳನ್ನ ಓದಿಸ್ದೇ ಹೋಗಿದ್ರೆ ನಾವು ಯಾವ ಸ್ಥಿತಿಲಿ ಇರ್ತಿದ್ವಿ? ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈಗ ನನ್ಗೆ ನನ್ನ ಯೋಚನೆ ಮೇಲೆ ಜಿಗುಪ್ಸೆ ಬರ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ನೋಡ್ತಾ ನೋಡ್ತಾ ದಿಶಾನ ಆ ಫೋಟೋ ಇಡೀ ಇಂಡಿಯಾದಲ್ಲಿ ವೈರಲ್ ಆಗುತ್ತೆ. ದಿಶಾನ ಹೋಟೆಲ್ಗೆ ದೂರದಿಂದ ಜನರು ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಬರ್ತಾರೆ. ಕೆಲವು ತಿಂಗಳ ನಂತರ ರಮಣ್ ಆ ಅಂಗಡಿನ ದಿಶಾನ ಟೀಚರ್ ಇಂದ ಖರೀದಿ ಮಾಡ್ತಾನೆ. ಈಗ ರಮಣ್ನ ಮನೆ ತುಂಬಾ ಸುಂದರವಾಗಿತ್ತು ಮತ್ತೆ ಆ ಊರು ದಿಶಾನ ಊರು ಅಂತ ದೇಶದಾದ್ಯಂತ ಪ್ರಸಿದ್ಧವಾಯ್ತು. ಮತ್ತೆ ಈ ವಿಷಯ ಅಭಿಮನ್ಯುಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವನ್ ಮುಖ್ಯಸ್ಥರ ಹತ್ರ ಹೇಳ್ತಾನೆ, ಅಲ್ಲ ಮುಖ್ಯಸ್ಥರೇ, ಇದು ನಿಮ್ಗೆ ಇನ್ಸಲ್ಟ್ ಆಗ್ಲಿಲ್ವಾ? ಈ ಊರಿನ ಹೆಸರು ನಿಮ್ಮಿಂದ ಅಲ್ಲ, ಬದಲಾಗಿ ಈ ದೀಕ್ಷೆಯಿಂದ ಮೇಲ್ ಬರ್ತಿದೆ. ಮುಖ್ಯ ಏನೋ ಹೇಳೋಕ್ಕಿಂತ ಮುಂಚೆ ಮುಖ್ಯಸ್ಥರ ಹೆಂಡತಿ ತುಂಬಾ ಕ್ರೋಧದಿಂದ ಹೊರಗಡೆ ಬಂದು ಹೇಳ್ತಾಳೆ, ಇನ್ಮೇಲೆ ನೀನ್ ನನ್ ಮನೆಗ್ ಬರೋ ಯಾವ ಅವಶ್ಯಕತೆನೂ ಇಲ್ಲ. ಅರೆ, ಏನ್ ಹೇಳ್ತಿದೀಯ ನೀನು? ಅಭಿಮನ್ಯು ನನ್ ಗೆಳೆಯ ಅಲ್ವಾ? ನಿನ್ನ ಸಾಧ್ಯ ಅಲ್ಲ, ಅವ್ನ್ ನಿನ್ ವೈರಿ. ನೀನ್ ದಿಶಾಗೆ ಒಂದು ಪ್ರಶಸ್ತಿನ ಕೊಡ್ಬೇಕು. ದಿಶಾಳ ಕಾರಣದಿಂದ ನಮ್ ಊರು ಎಷ್ಟು ಪ್ರಸಿದ್ಧವಾಗಿದೆ ಅಲ್ವಾ? ನಮ್ ಮಕ್ಳು ಅವಳ ಎಕ್ಸಾಂಪಲ್ ಆಗಿ ತಗೊಂಡ್ ಮುಂದೆ ಹೋಗ್ತಾರೆ. ಈ ಅಭಿಮನ್ಯು ಪ್ರತಿದಿನ ನಿನ್ ಹತ್ರ ಊರವ್ರ ಬಗ್ಗೆ ಹೇಳ್ತಾನೆ ಇರ್ತಾನೆ, ನಿನ್ನನ್ ಮೇಲಿಡ್ತಿರ್ತಾನೆ. ಇವನಿಂದ ನಿನ್ ಇಮೇಜ್ ಎಷ್ಟ್ ಹಾಳಾಗಿದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಮುಖ್ಯಸ್ಥರಿಗೆ ಅವಳ ಮಾತು ಅರ್ಥ ಆಗುತ್ತೆ. ಅವನು ಅಭಿಮನ್ಯುಗೆ ದೋಡಿಸಿ ಅವನ ಮನೆಯಿಂದ ಹೊರಗಡೆ ಹಾಕ್ತಾನೆ.
ಸಂಜೆ ಮುಖ್ಯಸ್ಥರು ಮತ್ತು ಅವನ ಹೆಂಡತಿ ರಮಣ್ ಹೋಟೆಲಿಗೆ ಬಿರಿಯಾನಿ ತಿನ್ನಕಂತ ಹೋಗ್ತಾರೆ. ಅರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ನಮನ್, ನಾನು ನಿನ್ನ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ. ಅಭಿಮನ್ಯುನ ಮಾತು ಕೇಳಿ ನಾನು ನಿನ್ನಿಂದ ನಿನ್ನ ಅಂಗಡಿನ ತೆಗೆದುಕೊಂಡ್ಬಿಟ್ಟೆ. ಪರವಾಗಿಲ್ಲ ಮುಖ್ಯಸ್ಥರೇ, ಇದು ದೇವರ ಕೃಪೆ. ಹಾಗೆ ಮಾಡದೆ ಹೋಗಿದ್ದಿದ್ರೆ ನಾನು ಹೇಗಿಷ್ಟು ಬೆಳೆಯೋದಕ್ಕೆ ಸಾಧ್ಯ? ಆದರೆ ನಾನು ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಿಮ್ಮ ಮುಂದೆ ನಾನು ಯಾವಾಗಲೂ ಚಿಕ್ಕವನು, ಯಾಕೆಂದ್ರೆ ನೀವು ನಮ್ಮೂರಿನ ಮುಖ್ಯಸ್ಥರು. ದಿಶಾಳ ಬಾಳೆ ಎಲೆಯ ಬಿರಿಯಾನಿ ತಿನ್ನಲು ಇವತ್ತಿಗೂ ಊರಿಂದ ಜನರು ಎಲ್ಲರೂ ಬರ್ತಾನೆ ಇರ್ತಾರೆ. ಭೈರವಪುರ ಎಂಬ ಗ್ರಾಮದಲ್ಲಿ ಶಿಕ್ಷಣ ಅನ್ನೋದೇ ಇರಲಿಲ್ಲ. ಅಲ್ಲಿನ ಮಕ್ಕಳು ಗದ್ದೆ ಕೆಲಸವನ್ನ ಮಾಡ್ತಿದ್ರು ಅಥವಾ ರೋಡ್ನಲ್ಲಿ ಆಟ ಆಡ್ತಿದ್ರು. ಗ್ರಾಮದ ಗಂಡಸರು ಹರಟೆ ಹೊಡೆಯೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಿದ್ರು. ಹೆಂಗಸರು ಮನೆಯ ಕೆಲಸಗಳನ್ನ ಮಾಡ್ಕೊಂಡಿದ್ರು. ಓದು ಬರಹ ಕಾಲಹರಣ ಅಂತ ಅವರಿಗೆ ಅನಿಸ್ತಿತ್ತು. ನೋಡೋಣ, ಇದು ಓದೋದು ಬರೆಯೋದು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ. ನಮ್ಮ ಮಕ್ಕಳನ್ನ ನಾವು ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿಸ್ಬೇಕು, ಆಗ್ಲೇ ಹೊಟ್ಟೆ ತುಂಬೋದು. ಬಡವ್ರ ಮಕ್ಕಳು ಓದಿ ಎಲ್ಲುದ್ದಾರ ಆಗಿದ್ದಾರೆ ಹೇಳಿ, ಇವರು ಒಂದಲ್ಲ ಒಂದು ದಿನ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಬೇಕು. ಆದ್ರೆ ಗ್ರಾಮದಲ್ಲಿ ಒಬ್ಬ ಹೆಂಗಸು ಇದ್ಲು. ಅವಳು ತನ್ನ ಮಗಳು ನೇಹಾ ಜೊತೆ ಸೇರಿ ಹಳ್ಳಿಯಲ್ಲಿ ಶಿಕ್ಷಣದ ಜ್ಯೋತಿಯನ್ನ ಬೆಳಗಿಸಬೇಕೆಂದು ಅಂದುಕೊಂಡಿದ್ಲು. ಅಮ್ಮ, ಹಳ್ಳಿ ಮಕ್ಕಳು ಸ್ಕೂಲಿಗೆ ಯಾಕೆ ಹೋಗಲ್ಲ? ನನಗೆ ಓದೋದಂದ್ರೆ ತುಂಬಾ ಇಷ್ಟ. ಮಗಳೇ, ಜನರು ಓದೋದನ್ನ ವೇಸ್ಟ್ ಅನ್ಕೊಂಡಿದ್ದಾರೆ, ಆದ್ರೆ ಜ್ಞಾನನೇ ಅಂಧಕಾರವನ್ನ ತೊಲಗಿಸೋದಲ್ವಾ? ಒಂದಿನ ಈ ಹಳ್ಳಿನಲ್ಲಿ ನಾವು ಸ್ಕೂಲ್ ತೆರೆಯೋಣ. ಅಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ವಿದ್ಯಾ ತನ್ನ ಅಂಗಳದಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ಲು. ನಿಧಾನವಾಗಿ ರಾಮು, ಗುಡ್ಡು, ಪಿಂಕಿ, ರಾಧಾ ಎಂಬ ಮಕ್ಕಳು ಓದೋದಕ್ಕೆ ಬರೋದಕ್ಕೆ ಶುರು ಮಾಡಿದ್ರು. ರಾಮು, ಹೇಳು ಮಗನೆ, ಕ ನಂತರ ಯಾವ ಅಕ್ಷರ ಬರುತ್ತೆ? ಖ. ಗುಡ್ ಬಾಯ್. ನಿಧಾನವಾಗಿ ಎಲ್ಲವನ್ನೂ ಕಲ್ತ್ಕೋತೀರಾ. ನೇಹಾ ಅಕ್ಕ, ಓದೋದಕ್ಕೆ ತುಂಬಾ ಮಜಾ ಬರ್ತಿದೆ. ಹೌದು ಪಿಂಕಿ, ಓದೋದ್ರಿಂದ ನಮ್ಮ ಕನಸು ನನಸಾಗುತ್ತೆ. ಜಮೀನ್ದಾರರು ಸೋಫಾ ಮೇಲೆ ಕುಳಿತುಕೊಂಡಿದ್ರು. ಮುಖ್ಯ ಅವರ ಪಕ್ಕದಲ್ಲಿ ಕುಳಿತಿದ್ರು. ರಘುನಾಥ್ ಅಣ್ಣ, ವಿದ್ಯಾ ಊರಿನ ಮಕ್ಕಳಿಗೆ ಓದ್ಸೋದಕ್ಕೆ ಶುರು ಮಾಡಿದಾಳೆ. ಏನು ಓದೋದು ಬರೆಯೋದು ಈ ಬಡವ್ರಿಗೆ ಹಾಕ್ಬೇಕು? ಇವ್ರು ಏನಾದ್ರೂ ಓದ್ಬಿಟ್ರೆ ನನ್ನ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಈ ಸುದ್ದಿ ಊರಿಗೆಲ್ಲ ಹರಡ್ಬಿಡುತ್ತೆ. ಅಷ್ಟರಲ್ಲಿ ವಿದ್ಯಾ ತನ್ನ ಮಗಳು ನೇಹಾ ಜೊತೆ ಅಲ್ಲಿಗೆ ಬರ್ತಾಳೆ. ರಘುನಾಥ್ ಅವರೇ, ನೀವು ಈ ಹಳ್ಳಿಯ ಒಂದು ಚಿಕ್ಕ ಜಮೀನನ್ನ ನನಗೆ ಕೊಟ್ರೆ ನಾವು ಮಕ್ಕಳಿಗಾಗಿ ಸ್ಕೂಲ್ ಕಟ್ಬೋದು. ಶಾಲೆನಾ? ಅದು ಇವ್ರಿಗ? ಊರನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಎಲ್ಲ ಮಕ್ಕಳು ಓದ್ಲೇಬೇಕು, ಅದು ಅವರ ಅಧಿಕಾರ. ಸುಮ್ನಿರಮ್ಮ, ಓದಿದ್ರೆ ಯಾರು ಕೂಡ ಕೆಲಸ ಮಾಡಲ್ಲ, ಮತ್ತೆ ಊರಿನ ನಿಯತಿ ಕೂಡ ಬದಲಾಗಲ್ಲ. ಮೊದಲು ಹೋಗಿ ಇಲ್ಲಿಂದ. ಇಬ್ರು ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ವಿದ್ಯಾ ನೇಹಾ ಬಳಿ ತನ್ನ ಮನೆಯನ್ನ ಮಾರುವುದಾಗಿ ಮಾತನಾಡ್ತಾಳೆ. ಅಮ್ಮ, ನಾವು ನಮ್ಮ ಮನೇನ ಮಾರಾಟ ಮಾಡಬೇಕಾ? ಮಗಳೇ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ನಮ್ಮ ಮನೇನ ಮಾರಾಟ ಮಾಡಿದ್ರೂ ಪರವಾಗಿಲ್ಲ, ಒಂದನ್ನು ಪಡೆಯೋಕ್ಕೆ ಒಂದನ್ನು ಕಳ್ಕೊಳ್ಳೇಬೇಕು. ಸ್ವಲ್ಪ ದಿನದ ನಂತರ ವಿದ್ಯಾ ತನ್ನ ಮನೆಯನ್ನ ಮಾರಿ ಒಂದು ಜಮೀನನ್ನ ಖರೀದಿಸ್ತಾಳೆ. ಅಲ್ಲೊಂದು ಜೋಪಡಿಯನ್ನ ಕಟ್ಟಿ ಮಕ್ಕಳಿಗೆ ಓದಿಸೋದಕ್ಕೆ ಶುರು ಮಾಡ್ತಾಳೆ. ಜಮೀನ್ದಾರರಿಗೆ ಇದು ಇಷ್ಟ ಆಗಲಿಲ್ಲ. ಅವನು ಮುಖ್ಯನನ್ನ ತನ್ನ ಪಕ್ಷಕ್ಕೆ ಕರೆದುಕೊಳ್ತಾನೆ. ವಿದ್ಯಾಳ ಸ್ಕೂಲಿನ ಕನಸನ್ನ ಮಣ್ಣು ಪಾಲು ಮಾಡುವುದಕ್ಕೋಸ್ಕರ ಬುಲ್ಡೋಜರನ್ನ ತೆಗೆದುಕೊಂಡು ಅವಳ ಜೋಪಡಿಯನ್ನ ಮುರಿತಾರೆ. ಮಕ್ಕಳು ಹೆದರಿ ಓಡಿ ಹೋಗ್ತಾರೆ. ನೇಹಾ ಅಕ್ಕ, ಇದು ಏನಾಗ್ತಿದೆ? ಅಮ್ಮ, ವಿದ್ಯಾಳಿಗೆ ಇದನ್ನ ನೋಡೋದಕ್ಕಾಗಲ್ಲ. ಅವಳ ಎದೆ ಭಾರವಾದಂತೆ ಅನಿಸುತ್ತದೆ. ಮರುದಿನ ಬೆಳಿಗ್ಗೆ ವಿದ್ಯಾ ಹಾಸಿಗೆ ಹಿಡಿದಿದ್ಲು. ಮಗಳೇ, ಕನಸನ್ನ ನನಸು ಮಾಡು ಮಗಳೇ. ಇಷ್ಟು ಹೇಳಿ ವಿದ್ಯಾ ತನ್ನ ಕಣ್ಣನ್ನ ಮುಚ್ಚಿಬಿಡ್ತಾಳೆ. ನೇಹಾ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ನೇಹಾ ತನ್ನ ತಾಯಿಯ ಅಂತಿಮ ಸಂಸ್ಕಾರ ಮಾಡ್ತಾಳೆ. ಅಮ್ಮ, ನಾನಿನ್ನ ಕನಸನ್ನ ನನಸು ಖಂಡಿತ ಮಾಡ್ತೀನಿ. ಈ ಹಳ್ಳಿಲಿ ಸ್ಕೂಲ್ ತೆರಿತೀನಿ. ಹಳ್ಳಿಯ ಕೆಲ ಜನಗಳು ಕೂತಿರ್ತಾರೆ. ನೇಹಾ ಅಲ್ಲಿಗೆ ಬರ್ತಾಳೆ. ಅಂಕಲ್, ಆಂಟಿ, ನನ್ನ ತಾಯಿಯ ಕನಸಾಗಿತ್ತು ಹಳ್ಳಿ ಮಕ್ಕಳು ಓದ್ಬೇಕಂತ. ನಾನು ಒಬ್ಬಂಟಿಯಾಗಿ ಈ ಕನಸನ್ನ ನನಸು ಮಾಡೋಕ್ಕಾಗಲ್ಲ. ನನಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ನೇಹಾ, ನಾವು ತುಂಬಾ ಬಡವರು, ನಾವ್ಯಾವ ಸಹಾಯ ಮಾಡ್ಬೇಕು ನಿಂಗೆ? ನಿಮ್ಮ ಮಕ್ಕಳನ್ನ ನನ್ನ ಬಳಿ ಕಳಿಸಿ ಅಷ್ಟೇ. ಒಂದು ವೇಳೆ ಬಾಳೆ ಎಲೆನ ನೀವೇನಾದ್ರೂ ತಗೊಂಡು ಬಂದು ಕೊಟ್ರೆ. ಬಾಳೆ ಎಲೆನಾ? ಅದ್ಯಾಕಮ್ಮ? ನಾವು ಬಾಳೆ ಎಲೆಲಿ ಸ್ಕೂಲ್ ಕಟ್ಟೋಣ.
ಹಳ್ಳಿಯ ಹೆಂಗಸರು ಗಂಡಸರು ನೇಹಾನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಸ್ವಲ್ಪ ಸಮಯದ ನಂತರ ಮಕ್ಕಳು ಬಾಳೆ ಎಲೆಗಳನ್ನ ತುಂಡು ಮಾಡ್ತಿರ್ತಾರೆ. ನೇಹಾ ಅವರಿಗೆ ಗೈಡ್ ಮಾಡ್ತಿರ್ತಾಳೆ. ರಾಮು, ಎಲೆ ನಿಧಾನವಾಗಿ ತೆಗಿ, ಎಲೆಗಳು ಸುರಕ್ಷಿತವಾಗಿರ್ಲಿ. ನೇಹಾ ಅಕ್ಕ, ನಾವು ಈ ಎಲೆಗಳಿಂದ ಸ್ಕೂಲನ್ನ ಹೇಗ್ ಮಾಡೋದಕ್ಕಾಗತ್ತೆ? ನನಗೆ ಗೊತ್ತಿಲ್ಲ ರಾಮು, ಆದರೆ ಅಮ್ಮ ಹೇಳ್ತಿದ್ರು ಮನಸ್ಸಿದ್ರೆ ಮಾರ್ಗ ಅಂತ, ಎಲ್ಲವೂ ಸಾಧ್ಯ. ಪಿಂಕಿ ಮತ್ತೆ ರಾಧಾ ಕೂಡ ಬಾಳೆ ಎಲೆಗಳನ್ನ ತುಂಡು ಮಾಡ್ತಿದ್ರು. ನೇಹಾ ಅಕ್ಕ, ನಮ್ಮ ಸ್ಕೂಲು ತುಂಬಾ ಹಸಿರಾಗಿರುತ್ತೆ ಅಲ್ವಾ? ಹೌದು ಪಿಂಕಿ, ಶಾಲೆ ನಮ್ಮ ಕನಸು ಬಣ್ಣದಿಂದಲ್ಲ, ಉದ್ದೇಶದಿಂದ ಪೂರ್ತಿಯಾಗತ್ತೆ. ಅಷ್ಟರಲ್ಲಿ ಅಲ್ಲಿಗೆ ವೃದ್ಧ ಸಾಧು ಬರ್ತಾರೆ. ಮಗಳೇ, ನೀನು ಇಷ್ಟೊಂದು ಬಾಳೆ ಎಲೆಗಳನ್ನ ಯಾಕಮ್ಮ ಕಿತ್ಕೋತಾ ಇದೀಯಾ? ಬಾಬಾ, ಈ ಹಳ್ಳಿಲಿ ಸ್ಕೂಲ್ ತೆಗೆಯೋದು ನನ್ನ ತಾಯಿಯ ಕನಸಾಗಿತ್ತು. ಆದ್ರೆ ಜಮೀನ್ದಾರರು ಅದನ್ನ ಮುರಿದು ಬಿಟ್ರು. ಈಗ ನಾನು ಬಾಳೆ ಎಲೆಯಲ್ಲಿ ಸ್ಕೂಲ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆಯಿಂದನಾ? ಅದೇಗಮ್ಮ ಸಾಧ್ಯ? ಬಾಬಾ, ನನಗೆ ಗೊತ್ತಿಲ್ಲ. ನಮ್ಮಮ್ಮ ನನಗೆ ಹೇಳ್ತಿದ್ರು ಮನಸ್ಸಿದ್ರೆ ಮಾರ್ಗ, ಶ್ರಮದಿಂದ ಎಲ್ಲವೂ ಸಾಧ್ಯ ಅಂತ. ಮಗಳೇ, ನೀನು ಬಾಳೆ ಎಲೆಯಿಂದ ಶಾಲೆ ಮಾಡು, ಖಂಡಿತ ಆಗುತ್ತೆ. ಆ ರಾಘವೇಂದ್ರ ಸ್ವಾಮಿ ಯಾವಾಗ್ಲೂ ನಿನ್ನನ್ನ ಕಾಪಾಡ್ತಿರ್ತಾರೆ. ನೇಹಾ ಮತ್ತು ಮಕ್ಕಳು ಬಾಳೆ ಎಲೆಯಿಂದ ಸ್ಕೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಾಮು, ಎಲೆಯಿಂದ ಮೇಲ್ಚಾವಣಿ ಮಾಡು, ಮತ್ತೆ ಗೋಡೆಗೋಸ್ಕರ ದೊಡ್ಡ ದೊಡ್ಡ ಎಲೆಗಳನ್ನ ಬಳಸು. ನೇಹಾ ಅಕ್ಕ, ಕುಳಿತುಕೊಳ್ಳೋದಕ್ಕೆ ಏನ್ ಮಾಡೋಣ? ಕುಳಿತುಕೊಳ್ಳೋದಕ್ಕೂ ಎಲೆಗಳಿಂದ ಪೇಂಚ್ ಮಾಡಿಬಿಡೋಣ. ಮಕ್ಕಳು ನಗುತ್ತಾ ಕೆಲಸದಲ್ಲಿ ತೊಡಗುತ್ತಾರೆ. ನೋಡ್ತಾ ಬಾಳೆ ಎಲೆಯ ಜೋಪಡಿ ರೆಡಿಯಾಗ್ಬಿಡುತ್ತೆ. ನೇಹಾ ಅಕ್ಕ, ನಮ್ಮ ಸ್ಕೂಲು ರೆಡಿ ಆಯಿತು. ಹೌದು ರಾಮು, ಇದಿನ್ನೂ ಆರಂಭ. ಆಗ ಜಮೀನ್ದಾರರು ಅಲ್ಲಿ ಬಂದು ನಗೋದಕ್ಕೆ ಶುರು ಮಾಡ್ತಾರೆ. ಇದು ಶಾಲೆಯಲ್ಲ, ನಾಟಕ ಕಂಪನಿ. ಒಂದು ವೇಳೆ ಜೋರಾಗಿ ಗಾಳಿ ಬೀಸಿದ್ರೆ ಎಲ್ಲ ಹಾರೋಗ್ಬಿಡುತ್ತೆ. ಇದ್ದಕ್ಕಿದ್ದಂತೆ ರಾತ್ರಿ ತುಂಬಾ ಜೋರಾಗಿ ಗಾಳಿ ಬೀಸ್ತು. ಬಾಳೆ ಎಲೆಯಿಂದ ಮಾಡಿದ ಸ್ಕೂಲು ಅಲ್ಲಾಡೋದಕ್ಕೆ ಶುರು ಮಾಡ್ತು. ನೇಹಾ ಮತ್ತು ಮಕ್ಕಳು ಬೇಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ದೇವ್ರೇ, ನನ್ನ ತಾಯಿಯ ಕನಸನ್ನ ಮುರಿಬೇಡ. ಜೋರಾಗಿ ಬೀಸುವ ಗಾಳಿಗೆ ಗೋಡೆಯ ಎಲೆಗಳೆಲ್ಲ ಬೀಳೋದಕ್ಕೆ ಶುರು ಆಗುತ್ತೆ. ಇಲ್ಲ, ಇದು ಹೀಗಾಗಬಾರ್ದು. ನೇಹಾ ಹತ್ತು ಸುಸ್ತಾಗಿ ಅಲ್ಲೇ ಮರದ ಕೆಳಗೆ ಮಲ್ಕೊಳ್ತಾಳೆ. ಮರುದಿನ ಬೆಳಿಗ್ಗೆ ನೇಹಾ ಕಣ್ಣು ತೆರೆಯುತ್ತೆ. ಬಾಳೆ ಎಲೆಯಿಂದ ಅದ್ಭುತವಾದ ಸ್ಕೂಲು ಸೃಷ್ಟಿಯಾಗಿತ್ತು. ಅಲ್ಲಿ ಕ್ಲಾಸ್ ರೂಮು, ಕಂಪ್ಯೂಟರ್ಸು ಎಲ್ಲವೂ ಇಡಲಾಗಿತ್ತು. ಅವೆಲ್ಲವೂ ಕೂಡ ಅದ್ಭುತವಾಗಿ ಬಾಳೆ ಎಲೆಯಿಂದ ನಿರ್ಮಿತವಾಗಿತ್ತು. ಎಲ್ಲ ಕೋಣೆ ಜ್ಞಾನದಿಂದ ತುಂಬಿತ್ತು. ಬಾಳೆ ಎಲೆಯ ಸ್ಕೂಲು ಮೊದಲಿಗಿಂತ ಗಟ್ಟಿಯಾಗಿ ನಿರ್ಮಾಣವಾಗಿತ್ತು. ನೇಹಾ ಅಕ್ಕ, ಇಲ್ಲೋಡು, ನಮ್ಮ ಸ್ಕೂಲು ಮೊದಲಿಗಿಂತ ಚೆನ್ನಾಗಿದೆ. ನೇಹಾ ಮುಗುಳ್ನಗುತ್ತಾ ಆಕಾಶದತ್ತ ನೋಡ್ತಾಳೆ. ಅಮ್ಮ, ನಿನ್ನ ಕನಸು ಖಂಡಿತ ನನಸಾಗುತ್ತದೆ. ಸ್ಕೂಲಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿರುವಾಗ ಅಲ್ಲಿಗೊಬ್ಬ ಪತ್ರಕಾರ ಬರ್ತಾನೆ. ನೇಹಾ ಅವರೇ, ನೀವು ಬಾಳೆ ಎಲೆಯಿಂದ ಶಾಲೆ ಮಾಡಿ ಇತಿಹಾಸ ಬದಲಾಯಿಸಿದ್ರಿ. ಇದು ನನ್ನ ತಾಯಿಯ ಕನಸಾಗಿತ್ತು. ನಾನದನ್ನ ನನಸು ಮಾಡಿದ್ದೀನಷ್ಟೇ. ರಾತ್ರಿಯ ಹೊತ್ತು ಜಮೀನ್ದಾರ ರಘುನಾಥ್ ಸಿಂಗ್ ಕೈಯಲ್ಲಿ ಬೆಂಕಿ ಹಿಡಿದುಕೊಂಡು ಸ್ಕೂಲ್ನ ಹತ್ರ ಬರ್ತಾನೆ. ಇದು ಈಗ ಅತಿ ಆಯ್ತು. ಈಗ ಈ ಶಾಲೆನ ನಾಶ ಮಾಡಲೇಬೇಕು. ಇದೇ ಒಳ್ಳೆ ಸಮಯ, ಇದಕ್ಕೆ ಬೆಂಕಿ ಹಚ್ಚಬೇಕು. ಸ್ಕೂಲಿಗೆ ರಘುನಾಥ್ ಬೆಂಕಿಯನ್ನ ಇಡೋದಕ್ಕೆ ಹೋದಾಗ ಸಡನ್ ಆಗಿ ಅವನ ಕೈ ಕಾಲು ನಡ್ಗೋದಕ್ಕೆ ಶುರು ಆಗುತ್ತೆ. ಅವನು ನೆಲಕ್ಕೆ ಬಿದ್ದ್ಬಿಡ್ತಾನೆ. ಅಯ್ಯಯ್ಯೋ, ಅಯ್ಯಪ್ಪ, ಅಯ್ಯಯ್ಯೋ ದೇವ್ರೇ, ಇದೇನಪ್ಪ, ನನ್ನ ಕೈ ಕಾಲೇ ಆಡ್ತಿಲ್ಲ. ಜಮೀನ್ದಾರ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ನೋವಿನಿಂದ ಒದ್ದಾಡ್ತಾನೆ. ನೇಹಾ ಸ್ಕೂಲು ಚೆನ್ನಾಗಿ ನಡೀತಾ ಇತ್ತು. ಎಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಹುದ್ದೆಯಲ್ಲಿದ್ರು. ಮ್ಯಾಮ್, ಇವತ್ತು ನಾನು ಏನೇ ಆಗಿದ್ರು ಅದು ಎಲ್ಲ ನಿಮ್ಮಿಂದನೇ. ನೀವು ನಮ್ಮನ್ನು ಓದಿಸಿದ್ರಿ. ನೀವು ನಮ್ಮ ಭರವಸೆ ಕಳೀಲಿಲ್ಲ. ನೀವೆಲ್ಲರೂ ನನ್ನ ಕನಸನ್ನ ನನಸು ಮಾಡಿದ್ದೀರಾ. ನಮ್ಮ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸ್ತಾ ಇದ್ದೀರಾ. ನೇಹಾ ಜಮೀನ್ದಾರರ ಬಳಿ ಹೋಗ್ತಾಳೆ. ರವಿ ಈಗ ಡಾಕ್ಟರ್ ಆಗಿದ್ದ. ಅವನು ಜೊತೆಲಿರ್ತಾನೆ. ರವಿ, ಇವರು ರಘುನಾಥ್ ಸಿಂಗ್ ಅಂತ, ಇವರಿಗೆ ಟ್ರೀಟ್ಮೆಂಟ್ ಕೊಡು. ಇವನು ಅದೇ ಹುಡುಗ ಅಲ್ವಾ? ನನ್ನ ಹೊಲ ಗದ್ದೆಲಿ ಕೆಲಸ ಮಾಡ್ತಾ ಇದ್ದ ಇವನು. ಈಗ ಇವನು ಡಾಕ್ಟರ್ ಆಗಿದ್ದಾನೆ. ರವಿ ಜಮೀನ್ದಾರರಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಸ್ವಲ್ಪ ಸಮಯದಲ್ಲೇ ಅವನು ಸರಿ ಹೋಗ್ಬಿಡ್ತಾನೆ. ಸರಿ ಆಗ್ತಾ ಇದ್ದ ಹಾಗೆ ಜಮೀನ್ದಾರರು ನೇಹಾಳಿಗೆ ಕೈ ಮುಗಿದು ಕೇಳ್ಕೊಳ್ತಾರೆ. ನೋಡಮ್ಮ ನೇಹಾ, ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಮತ್ತೆ ನಿನ್ನ ತಾಯಿ ಜಮೀನು ಕೂಡ ಕಿತ್ಕೊಂಡೆ. ನಿನ್ನನ್ನು ಗೇಲಿ ಮಾಡಿಬಿಟ್ಟೆ. ತುಂಬ ಅವಮಾನನೂ ಮಾಡಿದೆ. ನನ್ನಿಂದನೇ ನಿನ್ನ ತಾಯಿ ಕೂಡ ಸಾಯೋ ಹಾಗಾಯ್ತು ಕಣಮ್ಮ. ನೀನಾದರೂ ಕೂಡ ನನಗೆ ಸಹಾಯ ಮಾಡ್ತಿದೀಯ.
ಯಾಕಂದ್ರೆ ನಾನು ಎಜುಕೇಟೆಡು, ನೀನು ಅನ್ಎಜುಕೇಟೆಡು. ಎಜುಕೇಟೆಡ್ ಅನ್ಎಜುಕೇಟೆಡ್ ಮಧ್ಯ ಇದೇ ಅಂತರ. ಅನ್ಎಜುಕೇಟೆಡ್ಗೆ ಸೇಡು ಅನ್ನೋದು ತಪ್ಪು ಅಂತ ಗೊತ್ತಿರಲ್ಲ. ಎಜುಕೇಟೆಡ್ಡು ಸೇಡ್ ತೀರಿಸ್ಕೊಳ್ಳಲ್ಲ. ಅವರು ಸಮಾಜವನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾರೆ. ನೇಹಾ ಮಕ್ಕಳ ಜೊತೆ ಆಟವಾಡ್ತಾ ಇರ್ತಾಳೆ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಸಾಧು ಬರ್ತಾರೆ. ಅವರು ಹಿಂದೊಮ್ಮೆ ನೇಹಾಗೆ ಆಶೀರ್ವಾದ ಮಾಡಿದ್ರು. ಬಾಬಾ, ನೀವು ನನಗೆ ಅವತ್ತು ಆಶೀರ್ವಾದ ಮಾಡಿದ್ರಲ್ಲ, ಅದೇ ಬಾಬಾ ಅಲ್ವಾ ನೀವು? ಮಗಳೇ, ನಿನ್ನ ಧೈರ್ಯವನ್ನು ನಾನು ನೋಡಿ ನಾನು ತುಂಬಾ ಪ್ರಭಾವಿತನಾದೆ. ಅಂದಹಾಗೆ ಯಾರಲ್ಲಿ ಆತ್ಮವಿಶ್ವಾಸ ಇರುತ್ತೋ ಅವರು ಜೀವನದಲ್ಲಿ ಅವರಿಗೆ ಚಮತ್ಕಾರದ ಅವಶ್ಯಕತೆ ಇರೋದಿಲ್ಲ. ಅದು ನಿಮ್ಮ ಆಶೀರ್ವಾದವೇ ಬಾಬಾ. ಅದರಿಂದಲೇ ನನ್ನ ಕನಸು ನನಸಾಗಿದ್ದು. ಈಗ ನಿನ್ನ ಬಾಳೆ ಎಲೆಯಿಂದ ಮಾಡಿರೋ ಸ್ಕೂಲ್ ಇಡೀ ದೇಶಕ್ಕೆ ಪ್ರಚಾರ ಆಗಿದೆ. ನೀನು ಸಾಬೀತು ಮಾಡಿಬಿಟ್ಟೆ ಶಿಕ್ಷೆಗಿಂತ ದೊಡ್ಡದಾಗಿ ಯಾವುದೂ ಇಲ್ಲ ಅಂತ. ಸಾಧು ನೇಹಾಗೆ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾರೆ.